ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಈ ವಾಕ್ಯದಲ್ಲಿ ನೋಡುವಾಗ ದೇವರು ಈ ಲೋಕದ ಜ್ಞಾನಿಗಳನ್ನು ಅಸಡ್ಡೆ ಮಾಡುವುದಕ್ಕಾಗಿ ಜ್ಞಾನ ಇಲ್ಲದಂತ ಜನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ದೇವರು ಈ ಲೋಕದಲ್ಲಿ ಬಲಹೀನರನ್ನು ಅಸಡ್ಡೆ ಮಾಡುವುದಕ್ಕಾಗಿ ಬಲ ಇಲ್ಲದಂತ ಜನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ, ನಮ್ಮ ಜೀವಿತವನ್ನು ನಾವು ನೋಡುವಾಗ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ಜ್ಞಾನ ಇರಲಿಲ್ಲ, ನಮ್ಮಲ್ಲಿ ಬಲ ಶಕ್ತಿ ಇರಲಿಲ್ಲ. ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಆರಿಸಿಕೊಂಡು ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಆರಿಸಿಕೊಂಡು ಒಳ್ಳೆ ಬಲ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ಜೀವಿತವನ್ನು ಈ ಲೋಕದಲ್ಲಿ ನೋಡುವಾಗ ನಾವು ಪಾಪದ ಜೀವಿತವನ್ನು ಜೀವಿಸುತ್ತಾ ಈ ಲೋಕದಲ್ಲಿ ನಾಶನ ಮಾರ್ಗದಲ್ಲಿ ಇದ್ದೆವು. ಈ ಲೋಕದ ನಾಶನ ಮಾರ್ಗದಲ್ಲಿರುವಾಗ ನಮ್ಮನ್ನು ಯೇಸು ಕ್ರಿಸ್ತನು ಕರುಣಿಸಿ, ಸಂತೈಸಿ, ನಮ್ಮನ್ನು ಆಧರಿಸಿ, ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡಿದ್ದಾನೆ, ನಮ್ಮನ್ನು ಬಲವಂತರನ್ನಾಗಿ ಮಾಡಿದ್ದಾನೆ. ಈ ಲೋಕದ ಜನರು ನೋಡುವಾಗ, ಈ ಲೋಕದಲ್ಲಿ ಅನೇಕ ಜನರು ನಮ್ಮ ವಿಷಯವಾಗಿ ಈತನು ಬುದ್ಧಿ ಇಲ್ಲದವನು, ಈತನು ಬಲ ಇಲ್ಲದವನು ಎಂಬುದಾಗಿ ಅನೇಕ ಜನರು ಅನೇಕ ಮಾತುಗಳನ್ನು ಆಡಿದ್ದಾರೆ. ಅವರು ಆ ಮಾತುಗಳನ್ನೆಲ್ಲ ಆಡುವಾಗಲೂ ನಾವು ಈ ಲೋಕದ ಪಾಪದ ಜೀವಿತವನ್ನು ಜೀವಿಸ್ತಾ ಇದ್ದೆವು. ಆ ಜೀವಿತವನ್ನು ಜೀವಿಸುವಾಗ ಈ ಲೋಕದ ಜನರು ಅನೇಕ ಅವಹೇಳನ ಮಾತುಗಳು, ನಿಂದನೆ ಮಾತುಗಳು, ಈ ಲೋಕದಲ್ಲಿ ಈತನಿಂದ ಏನು ಆಗುವುದಿಲ್ಲ, ಈತನು ಒಂದು ಜೀವಿತವೇ ವ್ಯರ್ಥ ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ಹೇಳಿರಬಹುದು. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಯಾವಾಗ ಕರುಣಿಸಿದನೋ, ನಮ್ಮನ್ನು ಯಾವಾಗ ಆತನು ರಕ್ಷಿಸಿದನೋ, ನಾವು ಯಾವಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟೆವೋ ಆ ಒಂದು ಕ್ಷಣದಲ್ಲಿ ನಮ್ಮ ಜೀವಿತವು ಬದಲಾಯಿತು. ಯಾವ ರೀತಿ ಬದಲಾಯಿತು ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಜನರು ನಮ್ಮನ್ನು ಹೀಯಾಳಿಸುವವರು, ನಮ್ಮನ್ನು ದೂಷಿಸುವವರು, ಅವರ ಮಧ್ಯದಿಂದ ನಮ್ಮನ್ನು ಮೇಲಕ್ಕೆ ಎತ್ತಿ ಒಳ್ಳೆ ಜ್ಞಾನವಂತರನ್ನಾಗಿ ಮಾಡಿದನು. ಮತ್ತು ಈ ಲೋಕದಲ್ಲಿ ನಾವು ಬಲಹೀನರಾಗಿದ್ದಾಗ ನಮ್ಮನ್ನು ಮೇಲಕ್ಕೆ ಎತ್ತಿ ಒಳ್ಳೆ ಬಲವನ್ನು ಅನುಗ್ರಹಿಸಿದನು. ಈ ಲೋಕದಲ್ಲಿ ಅನೇಕ ಜನರಿಗೆ ಒಂದು ಮಾರ್ಗದರ್ಶನ, ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಒಳ್ಳೆಯ ಜ್ಞಾನವನ್ನು ದೇವರು ಯಾರನ್ನೆಲ್ಲ ಆರಿಸಿಕೊಂಡಿದ್ದಾನೋ ಆ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ದಯಪಾಲಿಸಿದ್ದಾನೆ. ದೇವರು ಈ ಲೋಕದಲ್ಲಿ ಯಾರೆಲ್ಲ ಬಲಹೀನರಿದ್ದಾರೋ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ದೇವರನ್ನು ನಂಬಿದಂತ ಮಕ್ಕಳನ್ನು ಆರಿಸಿಕೊಂಡು ಅವರಿಗೆ ಬಲ ಶಕ್ತಿಯನ್ನು ಕೊಟ್ಟು ಈ ಲೋಕದಲ್ಲಿ ಅಸಾಧ್ಯವಾಗದೇ ಇರ್ತಕ್ಕಂಥ ಜನರಿಗೆ ಬಲ ತುಂಬುವುದಕ್ಕಾಗಿ ಬಲಹೀನರಾದಂತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮಲ್ಲಿ ಏನು ಇಲ್ಲದೆ ಇರುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮಲ್ಲಿ ಬಲ ಶಕ್ತಿ ಇಲ್ಲದೆ ಇರುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ಅನೇಕ ಜನರು ಜ್ಞಾನ ಇಲ್ಲದಂತವರಿದ್ದಾರೆ. ಈ ಲೋಕದಲ್ಲಿ ಅನೇಕ ಜನರು ಬಲ ಇಲ್ಲದಂತವರಿದ್ದಾರೆ. ಅವರನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ನಮಗೆ ಯಾವ ರೀತಿ ಕರುಣಿಸಿದನೋ, ಯೇಸು ಕ್ರಿಸ್ತನು ನಮಗೆ ಯಾವ ರೀತಿಯಾಗಿ ದಯ ತೋರಿದನೋ, ಅದೇ ರೀತಿಯಾಗಿ ಲೋಕದ ಜನರಿಗೆ ನಾವು ನೋಡುವಾಗ ನಾವು ಸಹಾಯ ಮಾಡುವಂತವರಾಗಬೇಕು. ಅವರಿಗೆ ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳುವಂತವರಾಗಬೇಕು. ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರಿಗೆ ಬಲ ಶಕ್ತಿ ಕಡಿಮೆ ಇರುವುದಾದರೆ ನಾವು ಅವರಿಗೆ ಬಲ ತುಂಬುವಂತ ಮಾತುಗಳು ಹೇಳಬೇಕು, ಅವರಿಗೆ ಧೈರ್ಯವನ್ನು ಪಡಿಸಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಎಲ್ಲ ಕಾರ್ಯಗಳು ಮಾಡಿ ಜೀವಿಸ್ತಾ ಇದ್ದೇವಾ? ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡು ಒಳ್ಳೆ ಜ್ಞಾನವಂತರನ್ನಾಗಿ ಮಾಡಿದ್ದಾನೆ, ಒಳ್ಳೆ ಬಲವನ್ನು ದಯಪಾಲಿಸಿದ್ದಾನೆ. ಈ ಒಂದು ಜ್ಞಾನ ಬಲ ನಾವೇ ಹೊಂದಿಕೊಂಡವರಾಗಿ ನಾವು ಜೀವಿಸಿದ ಹಾಗೆ
ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು, ಬಲಹೀನ ಜನರನ್ನು, ಜ್ಞಾನ ಇಲ್ಲದಂತ ಜನರನ್ನು ನಾವು ಅವರನ್ನು ಪ್ರೀತಿಸುವಂತವರಾಗಬೇಕು, ಅವರನ್ನು ನಾವು ಕರುಣಿಸುವಂತವರಾಗಬೇಕು, ಅವರಿಗೆ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಸುವಂತವರಾಗಬೇಕು, ನಾವು ಅವರಿಗೆ ಆಶ್ರಯವಾಗಿರಬೇಕು. ಆವಾಗ ಯೇಸು ಕ್ರಿಸ್ತನು ನಮ್ಮನ್ನು ಈ ಲೋಕದಲ್ಲಿ ಆರಿಸಿಕೊಂಡಂತ ಕೆಲಸ ಪರಿಪೂರ್ಣವಾಗುವಂತದ್ದಾಗಿದೆ. ನಾವು ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿಲ್ಲ ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಇನ್ನು ಪಾಪದ ಜೀವಿತದಲ್ಲೇ ಜೀವಿಸ್ತಾ ಇದ್ದೇವೆ, ಈ ಲೋಕದ ನಾಶನ ಮಾರ್ಗದಲ್ಲೇ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನು ಯೇಸು ಕ್ರಿಸ್ತನು ಆರಿಸಿಕೊಂಡಿದ್ದಾನೆ. ಅದೇ ರೀತಿಯಾಗಿ ನಾವುಗಳು ಕೂಡ ಈ ಲೋಕದಲ್ಲಿ ಇರ್ತಕ್ಕಂಥ ಬಲಹೀನರನ್ನು, ಜ್ಞಾನ ಇಲ್ಲದಂತ ಮಕ್ಕಳನ್ನು ಕರುಣಿಸುವಂತವರಾಗಬೇಕು, ಪ್ರೀತಿಸುವಂತವರಾಗಬೇಕು. ಅವರನ್ನು ಯಾವಾಗಲೂ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ, ಶಾಂತಿ ಸಮಾಧಾನದಲ್ಲಿ ನಾವು ನಡೆಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮದೇ ಆದಂತ ಸ್ವಾರ್ಥ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕೊಟ್ಟಂತ ಜ್ಞಾನ ಅದನ್ನು ಉಪಯೋಗಿಸಿಕೊಂಡು ನಮ್ಮದೇ ಆದಂತ ಆಸ್ತಿ ಪಾಸ್ತಿ, ಮನೆ, ಅಂತಸ್ತುಗಳು ಮಾಡಿಕೊಂಡು ಈ ಲೋಕದ ಜೀವಿತದಲ್ಲಿ ನಾವು ಸುಖವಾಗಿ ಜೀವಿಸುತ್ತಾ ನಮ್ಮ ಜೀವಿತವನ್ನು ಪಾಪದ ಜೀವಿತದಲ್ಲಿ ವ್ಯರ್ಥವಾಗಿ ಕಳೀತಾ ಇದ್ದೇವಾ? ಯೇಸು ಕ್ರಿಸ್ತನು ನಮ್ಮನ್ನು ಬಲಹೀನರಾಗಿದ್ದಾಗ, ಜ್ಞಾನ ಇಲ್ಲದವರಾಗಿದ್ದಾಗ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ನಾವುಗಳು ಕೂಡ ಈ ಲೋಕದ ಜನರು, ಬಲ ಇಲ್ಲದೆ ಇರ್ತಕ್ಕಂಥ ಜನರನ್ನು, ಜ್ಞಾನ ಇಲ್ಲದಂತ ಜನರನ್ನು ನೋಡುವಾಗ ನಾವು ಅವರನ್ನು ಕರುಣಿಸಬೇಕು, ಅವರಿಗೆ ಬಲವನ್ನು ನಾವು ತುಂಬಬೇಕು, ಒಳ್ಳೆ ಜ್ಞಾನದಲ್ಲಿ ಅವರನ್ನು ನಾವು ನಡೆಸಬೇಕು. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಲೋಕದಲ್ಲಿ ನಮಗೆ ಯಾರೆಲ್ಲ ಜ್ಞಾನ ಇಲ್ಲದ ಜನರು ಸಿಗುತ್ತಾರೋ, ಬಲ ಇಲ್ಲದ ಜನರು ಸಿಗುತ್ತಾರೋ, ಅವರನ್ನು ನೋಡುವಾಗ ಯೇಸು ಕ್ರಿಸ್ತನ ಜ್ಞಾನವನ್ನು ನಾವು ಬೋಧಿಸುವಂತವರಾಗೋಣ. ನಮ್ಮಲ್ಲಿರ್ತಕ್ಕಂಥ ಬಲ ಶಕ್ತಿಯನ್ನು ಈ ಲೋಕದ ಜನರಿಗೆ ಯೇಸು ಕ್ರಿಸ್ತನ ವಾಕ್ಯದ ಮುಖಾಂತರ ನಾವು ಬಲಪಡಿಸುತ್ತಾ ಈ ಲೋಕದ ಜೀವಿತವನ್ನು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.